ಪ್ರತಿದಿನ ನಮ್ಮೆಲ್ಲರ ಮನೆಯಲ್ಲಿ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಕಾಫಿ, ಟೀ ಇವೆಲ್ಲ ಕೂಡ ರುಚಿಯಾಗಿ ತಿಂತಾ ಇದೀವಿ ಅಂಡ್ ಕುಡಿತಾ ಇದೀವಿ. ಆದ್ರೆ ಇದೆಲ್ಲಕ್ಕೂ ಕಾರಣ ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲು. KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಮೂಲಕ ನಮ್ಮ ಮನೆಗಳಿಗೆ ತಲುಪಿಸುತ್ತಿರುವ ನಂದಿನಿ ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಇನ್ನೂ ಅನೇಕ ಪ್ರಾಡಕ್ಟ್ಗಳು ಬರೀ ಕರ್ನಾಟಕ ಅಲ್ಲ, ಕರ್ನಾಟಕ ಗಡಿ ದಾಟಿ ತನ್ನ ರುಚಿ ಮತ್ತೆ ಶುಚಿಗೆ ಫೇಮಸ್ ಆಗಿದೆ. ಇಡೀ ಭಾರತದಲ್ಲೇ ಅಮೂಲ್ ಬಿಟ್ರೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮತ್ತು ಮಾರ್ಕೆಟಿಂಗ್ ಮಾಡ್ತಿರೋ ಕೋಆಪರೇಟಿವ್ ಸೊಸೈಟಿ ನಮ್ಮ KMF. ಪ್ರತಿ ಹಳ್ಳಿಗಳಲ್ಲಿ ರೈತರಿಂದ ನೇರವಾಗಿ ಹಾಲನ್ನು ಖರೀದಿಸಿ ಅದನ್ನು ಪ್ರೊಸೆಸ್ ಮಾಡಿ ಹಾಲು ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಗಳ ಮೂಲಕ ನಮ್ಮ ಮನೆಗೆ ಬರ್ತಿರೋದು ನಂದಿನಿ ಬರೀ ಹಾಲಿಗಷ್ಟೇ ನಮಗೆ ಇಷ್ಟ ಆಗೋಲ್ಲ, ಅದರ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಅಷ್ಟು ರುಚಿಯಾಗಿ ಅಷ್ಟು ಸವಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್ ತುಪ್ಪ, ಬೆಣ್ಣೆ, ಮೈಸೂರು ಮಜ್ಜಿಗೆ, ಪನ್ನೀರು, ಕೋವಾ, ನಂದಿನಿ ಸ್ಪೆಷಲ್ ಮೈಸೂರು ಪಾಕ, ಪೇಡ ಇವೆಲ್ಲ ಕೂಡ ನಮ್ಮ ಫೇವರೇಟ್. ಈಗ 2024ರಲ್ಲಿ ಹೊಸದಾಗಿ ಶುರುವಾಗ್ತಿರುವಂತ ಐಸ್ ಕ್ರೀಮ್ ಅಲ್ಲೂ ಕೂಡ ಸುಮಾರು 50ಕ್ಕಿಂತ ಜಾಸ್ತಿ ಫ್ಲೇವರ್ಸ್ ಇದೆ. ಇದರ ಜೊತೆಯಲ್ಲಿ ಸ್ಕೀಮ್ ಮಿಲ್ಕ್, ಟೋನ್ ಮಿಲ್ಕ್, ಪ್ಯಾಸ್ಚರೈಸ್ ಮಿಲ್ಕ್, ಸ್ಟ್ಯಾಂಡರ್ಡೈಸ್ ಮಿಲ್ಕ್ ಈ ತರ ಹಾಲಿನಲ್ಲೇ ಬೇರೆ ಬೇರೆ ರೀತಿಯ ಹಾಲನ್ನು ಕಸ್ಟಮರ್ಸ್ ಗೆ ಕೊಡ್ತಿರೋ KMF ಕಸ್ಟಮರ್ಸ್ ಗಳ ನಂಬಿಕೆಯನ್ನು ಗಳಿಸಿದೆ. ತಮಿಳುನಾಡು ಮತ್ತೆ ಕೇರಳದಲ್ಲಿ ಕೂಡ ನಂದಿನಿ ಪ್ರಾಡಕ್ಟ್ಸ್ ಗೆ ಕಸ್ಟಮರ್ಸ್ ಇದ್ದಾರೆ. ಹಾಗಾದ್ರೆ ಇಷ್ಟು ದೊಡ್ಡದಾಗಿ ತನ್ನ ಮಾರ್ಕೆಟ್ ನ ಬಿಲ್ಡ್ ಮಾಡಿರೋ KMF ಬಿಸ್ನೆಸ್ ಸಕ್ಸಸ್ ಸೀಕ್ರೆಟ್ ಏನು? ಆ ಸೀಕ್ರೆಟ್ ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶನ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ KMF ಸಂಸ್ಥೆಯನ್ನು ಇಷ್ಟು ಗಟ್ಟಿಯಾಗಿ ಬೆಳೆಸಿ ನಿಲ್ಲಿಸಿದೆ. ಕಸ್ಟಮರ್ಗೆ ಏನ್ ಬೇಕು ಅಂತ ತಿಳ್ಕೊಂಡು ಅದನ್ನ ಜನರಿಗೆ ಕೊಡ್ತಾ ಇದೆ ನಮ್ಮ KMF. ಜನರನ್ನ ತಲುಪುವ ರೀತಿ ಕೂಡ ತುಂಬಾ ಸ್ಪೆಷಲ್ ಆಗಿದೆ. ಕರ್ನಾಟಕದಲ್ಲಿ ನಂದಿನಿ ಹಾಲಿನ ಪ್ರಮೋಷನ್ ಮಾಡಿದ್ ಯಾರು ಅಂತ ಎಲ್ರಿಗೂ ಗೊತ್ತೇ ಇದೆ. ಇಡೀ ಕರ್ನಾಟಕನೇ ದೇವ್ರ ತರ ಕಾಣೋ, ಅಭಿಮಾನಿಗಳನ್ನೇ ದೇವರು ಅನ್ನೋ ಡಾಕ್ಟರ್ ರಾಜ್ಕುಮಾರ್, ಅದು ಕೂಡ ₹1 ಹಣ ಪಡೆಯದೆ. ಇವ್ರ ನಂತರ ಪುನೀತ್ ರಾಜ್ಕುಮಾರ್ ಅದನ್ನ ಕಂಟಿನ್ಯೂ ಮಾಡಿದ್ರು. ಇದರಿಂದ ಕರ್ನಾಟಕದ ತುಂಬಾ ಪ್ರತಿಯೊಬ್ಬರ ಬಾಯಲ್ಲೂ ನಂದಿನಿ ಹೆಸರು ಕೇಳೋ ತರ ಆಯ್ತು. ಅದೇ ರೀತಿ ಕೇರಳ ಮತ್ತೆ ತಮಿಳುನಾಡಲ್ಲಿ ಪ್ರಮೋಷನ್ ಮಾಡಿದ್ದು ಆಕ್ಟ್ರೆಸ್ ಶ್ರೇಯಾ ಸರಣ್. ನಂದಿನಿಯ ಮುಖ್ಯ ಸಕ್ಸಸ್ ಗುಟ್ಟುಗಳು ಯಾವ್ದಾದ್ರು ಗೊತ್ತಾ? ಅದ್ರಲ್ಲಿ ಮೊದಲನೇದಾಗಿ ಸ್ಟ್ರಾಂಗ್ ಕೋಆಪರೇಟಿವ್ ಮಾಡೆಲ್. KMF ಒಂದು ಸಹಕಾರಿ ಸಂಸ್ಥೆಯಾಗಿ ಕೆಲಸ ಮಾಡುತ್ತಿದೆ. ಮೊದಲನೇದಾಗಿ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಿರೋದ್ರಿಂದ ಜನರ ನಂಬಿಕೆ ಗಳಿಸಿದೆ. ಮತ್ತೆ ಸಹಕಾರಿ ಸಂಸ್ಥೆಯಾಗಿ ಬರುವ ಲಾಭವನ್ನು KMF ಬೆಳವಣಿಗೆ ಬಳಸುತ್ತಿದೆ. ಮತ್ತೆ ಯಾರಿಂದ ಹಾಲ್ನ ಬೈ ಮಾಡ್ತಾರಲ್ಲ ಅವ್ರಿಗೆ ಸರಿಯಾದ ಸಮಯಕ್ಕೆ ಹಣ ನೀಡೋದ್ರಿಂದ ನಂಬಿಕೆ ಮತ್ತೆ ಸಕ್ಸಸ್ ಎರಡು ಕೂಡ KMF ಗೆ ಸಿಕ್ಕಿದೆ. ನಂದಿನಿ ಹಾಲ್ನ ಬಳಸುತ್ತಿರುವ ಕಸ್ಟಮರ್ಸ್ ಗಳು ಮತ್ತೆ ಹಾಲ್ನ ಸಪ್ಲೈ ಮಾಡ್ತಿರುವಂತ ರೈತರು ಯಾವತ್ತೂ ಕೂಡ KMF ನ ಬಿಟ್ಕೊಟ್ಟಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಅಮೂಲ್ಗೆ ಕರ್ನಾಟಕದಲ್ಲಿ ಮಾರ್ಕೆಟ್ ನ ಕ್ರಿಯೇಟ್ ಮಾಡಕ್ಕೆ ಮುಂದಾದಾಗ ಜನರು ಅದರ ವಿರುದ್ಧ ಧ್ವನಿ ಎತ್ತಿ KMF ನ ಉಳಿಸ್ಕೊಂಡ್ರು. ಎರಡನೇದಾಗಿ ಡೈವರ್ಸ್ ಪ್ರಾಡಕ್ಟ್ ರೇಂಜ್. ನಂದಿನಿ ಹಾಲನ್ನು ಸೇರಿಸಿ ನಂದಿನಿ ಹೆಸರಿನಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತಿರುವಂತ ಬೇರೆ ಬೇರೆ ಪ್ರಾಡಕ್ಟ್ ಗಳು ಜನರನ್ನ ತಲುಪುತ್ತಿದೆ. ಬರೀ ಹಾಲಿಂದ ಅಷ್ಟೇ ಅಲ್ಲ, ಮೊಸರು, ಬೆಣ್ಣೆ, ಚಾಕ್ಲೇಟ್ ಮತ್ತೆ 50ಕ್ಕಿಂತ ಹೆಚ್ಚು ವೆರೈಟಿ ಐಸ್ ಕ್ರೀಮ್ ಜನರ ಫೇವರೇಟ್ ಕೂಡ ಆಗಿದೆ. ಮಿಲ್ಕ್ ಪ್ರಾಡಕ್ಟ್ ಗೆ ಸಂಬಂಧಪಟ್ಟ ಪ್ರತಿಯೊಂದು ಕೂಡ ನಂದಿನಿಯಲ್ಲಿ ಸಿಗುತ್ತೆ. ಮೂರನೇದಾಗಿ ಕಮಿಟ್ಮೆಂಟ್ ಟು ಕ್ವಾಲಿಟಿ. ಗ್ರಾಹಕರ ನಂಬಿಕೆ ಯಾವುದೇ ಬಿಸ್ನೆಸ್ ಅಲ್ಲಾದ್ರೂ ಕೂಡ ಮುಖ್ಯ. ನಂದಿನಿ ಕೂಡ ತಾನು ನೀಡುತ್ತಿರುವ ಕ್ವಾಲಿಟಿ ಮೂಲಕ ಜನರ ನಂಬಿಕೆ ಕೂಡ ಗಳಿಸಿದೆ. ರೈತರಿಂದ ಒಳ್ಳೆ ಪ್ಯಾಕ್ ಕಂಟೆಂಟ್ ಇರುವಂತ ಹಾಲನ್ನ ಖರೀದಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಪ್ರೊಸೆಸ್ ಮಾಡಿ ಜನರಿಗೆ ಶುದ್ಧವಾಗಿ ಹಾಲನ್ನು ಸಪ್ಲೈ ಮಾಡುತ್ತಿದೆ. ನಾಲ್ಕನೇದಾಗಿ ರೀಜನಲ್ ಎಕ್ಸ್ಪಾನ್ಷನ್. ಬರೀ ಕರ್ನಾಟಕಕ್ಕೆ ಸೀಮಿತವಾಗದೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ ನಮ್ಮ KMF ಬ್ರ್ಯಾಂಡ್. ಇದರ ಜೊತೆಗೆ ಅಲ್ಲೂ ಕೂಡ ದೊಡ್ಡ ಹೆಸರು ಕೂಡ ಮಾಡ್ತಾ ಇದೆ. ಒಂದು ಬಿಸ್ನೆಸ್ ನ ಜಿಯೋಗ್ರಾಫಿಕಲಿ ಎಕ್ಸ್ಪ್ಯಾಂಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಐದನೇದಾಗಿ ಕನ್ಸ್ಯೂಮರ್ ಲಾಯಲ್ಟಿ. ಎಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತೀವೋ ಅಷ್ಟು ಗ್ರಾಹಕರ ನಂಬಿಕೆ ಗಟ್ಟಿಯಾಗುತ್ತೆ. ಸೊ ಕಸ್ಟಮರ್ ಲಾಯಲ್ಟಿ ಬ್ರ್ಯಾಂಡಿಂಗ್ ನ ಸಕ್ಸಸ್ ಗೆ ಇಂಪಾರ್ಟೆಂಟ್ ಆಗುತ್ತೆ. ಆರನೇದಾಗಿ ಪೊಲಿಟಿಕಲ್ ಅಂಡ್ ಮಾರ್ಕೆಟ್ ಚಾಲೆಂಜಸ್. ಪೊಲಿಟಿಕಲ್ ಕಾಂಟ್ರವರ್ಸಿ ನಂದಿನಿ ಬ್ರ್ಯಾಂಡ್ ಗೆ ಮಾರ್ಕೆಟ್ ನಲ್ಲಿ ಒಂದು ಸ್ಥಾನ ಕಲ್ಪಿಸಿದೆ. ಅಮೂಲ್ ಜೊತೆಗೆ ಮರ್ಜ್ ಮಾಡುವಂತ ವಿಚಾರವಾಗಿ KMF ಗೆ ಜನರ ಬೆಂಬಲದ ಜೊತೆ ಸ್ಟ್ರಾಂಗ್ ಮಾರ್ಕೆಟ್ ವ್ಯಾಲ್ಯೂ ಕೂಡ ಬಿಲ್ಡ್ ಆಗಿದೆ. ಏಳನೇದಾಗಿ ಸೆಲೆಬ್ರಿಟಿ ಎಂಡೋರ್ಸ್ಮೆಂಟ್. ಜನರ ಫೇವರೇಟ್ ಸೆಲೆಬ್ರಿಟಿಗಳು ನಂದಿನಿ ಬ್ರ್ಯಾಂಡ್ ನ ಪ್ರಮೋಷನ್ ಮಾಡೋದ್ರಿಂದ ಬೇಗ ಫೇಮಸ್ ಆಗಿ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂತು. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಇಂಥ ದೊಡ್ಡ ಸೆಲೆಬ್ರಿಟಿಗಳು ₹1 ಹಣ ತಗೊಳ್ದೆ ಬ್ರ್ಯಾಂಡ್ ನ ಪ್ರಮೋಟ್ ಮಾಡಿದ್ದಾರೆ.
ಅಂಡ್ ಇವರು ಕಲರ್ ಸ್ಕೀಮ್ ಮೇಲೆ ಕೂಡ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅದರ ಬ್ರ್ಯಾಂಡಿಂಗ್ ಮುಖ್ಯ, ಪ್ರಮೋಷನ್ ಮುಖ್ಯ, ಮಾರ್ಕೆಟಿಂಗ್ ಮುಖ್ಯ, ಪ್ಯಾಕಿಂಗ್ ಮುಖ್ಯ, ಮತ್ತೆ ಇನ್ನು ಬೇರೆ ಬೇರೆ ಫ್ಯಾಕ್ಟರ್ಸ್ ಕೂಡ ವರ್ಕ್ ಆಗುತ್ತೆ. ನಂದಿನಿ ಕೂಡ ಅದರ ಪ್ಯಾಕಿಂಗ್ ಅಲ್ಲಿ ಯೂಸ್ ಮಾಡ್ತಿರುವಂತ ಕಲರ್ಸ್ ಜನರನ್ನ ಅಟ್ರಾಕ್ಟ್ ಮಾಡ್ತಿದೆ. ಇವರು ವೈಟ್ ಕಲರ್ ನ ಯೂಸ್ ಮಾಡೋದ್ರಿಂದ ಅದು ಪ್ಯೂರಿಟಿ ಆಗಿರ್ಬೋದು, ಫ್ರೆಶ್ನೆಸ್ ಆಗಿರ್ಬೋದು, ಕ್ಲೀನ್ನೆಸ್ ನ ಇಂಡಿಕೇಟ್ ಮಾಡುತ್ತೆ. ಅಂಡ್ ಇವರು ಯೂಸ್ ಮಾಡುವಂತ ಬ್ಲೂ ಕಲರ್ ಟ್ರಸ್ಟ್, ರಿಲಯಬಿಲಿಟಿ ಮತ್ತೆ ಪ್ರೊಫೆಷನಲಿಸಮ್ ನ ಇಂಡಿಕೇಟ್ ಮಾಡುತ್ತೆ. ಅಂಡ್ ಗ್ರೀನ್ ಕಲರ್ ಯಾವಾಗಲೂ ನ್ಯಾಚುರಲ್ ಮತ್ತೆ ಆರ್ಗ್ಯಾನಿಕ್ ಕ್ವಾಲಿಟೀಸ್ ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಆಗಿರ್ಬೋದು, ಫ್ರೆಶ್ನೆಸ್ ಆಗಿರ್ಬೋದು, ಇಲ್ಲಾಂದ್ರೆ ಕನೆಕ್ಷನ್ ವಿತ್ ಅಗ್ರಿಕಲ್ಚರ್ ಅಂಡ್ ಎನ್ವಿರಾನ್ಮೆಂಟ್ ಆಗಿರ್ಬೋದು. ಅಂಡ್ ರೆಡ್ ಕಲರ್ ನ ಪ್ರಾಡಕ್ಟ್ ಲೈನ್ಸ್ ಮೇಲೆ ಪ್ರಮೋಷನಲ್ ಮೆಟೀರಿಯಲ್ಸ್ ಗೆ ಯೂಸ್ ಮಾಡೋದ್ರಿಂದ ಅದು ಜನರ ಅಟೆನ್ಷನ್ ನ ಗ್ರಾಬ್ ಮಾಡುತ್ತೆ. ಯಾಕಂದ್ರೆ ರೆಡ್ ಕಲರ್ ಎನರ್ಜಿ ಮತ್ತೆ ಎಕ್ಸೈಟ್ಮೆಂಟ್ ನ ಇಂಡಿಕೇಟ್ ಮಾಡುತ್ತೆ. ಅಂಡ್ ಇವಾಗ ನಾವು ನಂದಿನಿ ಮಿಲ್ಕ್ ನ ನೆಟ್ ವರ್ತ್ ಬಗ್ಗೆ ಮಾತಾಡೋಣ. ಇಷ್ಟೆಲ್ಲಾ ಫೇಮಸ್ ಆಗಿರುವಂತ ನಂದಿನಿ ಬ್ರ್ಯಾಂಡ್ ನ ನೆಟ್ ವರ್ತ್ ಆಗಿರ್ಬೋದು, ಅದರ ವರ್ಷದ ಟರ್ನ್ ಓವರ್ ಎಷ್ಟು ಇರಬಹುದು ಅಂತ ನಿಮ್ಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ನಂದಿನಿ ಒಂದು ಕಂಪನಿ ಅಲ್ಲ, ಅದು KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಸ್ವಸಹಾಯ ಸಂಸ್ಥೆಯಿಂದ ಹೊರಗೆ ಮಾರ್ಕೆಟಿಂಗ್ ಆಗ್ತಿರುವಂತ ಪ್ರಾಡಕ್ಟ್. ಸೊ ನಂದಿನಿಗೆ ಅಂತ ಯಾವುದೇ ನೆಟ್ವರ್ಕ್ ಇರೋದಿಲ್ಲ. ಆದ್ರೆ 2023 KMF ಗೆ ನೆಟ್ ವರ್ತ್ 21,000 ಕೋಟಿ. ಇದು ಭಾರತದ 2ನೇ ಶ್ರೀಮಂತ ಸ್ವಸಹಾಯ ಸಂಸ್ಥೆ. ಮತ್ತೆ 2023 ಫಿನಾನ್ಷಿಯಲ್ ಇಯರ್ ಅಲ್ಲಿ KMF ಗೆ ನಂದಿನಿಯಿಂದ ಆಗಿರುವಂತ ಟರ್ನ್ ಓವರ್ 14,018 ಕೋಟಿ. ಅಂಡ್ ಇವರ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ವಿಷಯನ ನಾನು ನಿಮ್ಗೆ ಹೇಳಲೇಬೇಕು. ಇಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದಿರುವ KMF ಟೆಕ್ನಾಲಜಿ ಅಪ್ಡೇಟ್ ಆಗಿರುವಂತ ಸಂಸ್ಥೆ. ಹಾಲನ್ನ ರೈತರಿಂದ ಶೇಖರಿಸಿ ಅದನ್ನ ಪ್ರೊಸೆಸ್ ಮಾಡುವ ಪ್ರತಿಯೊಂದು ಸ್ಟೆಪ್ ನಲ್ಲೂ ಕೂಡ ಆಟೋ ಮಷಿನ್ ಗಳನ್ನು ಬಳಸುತ್ತಿದ್ದಾರೆ. ತನ್ನ ಕೆಲಸಗಳಿಗೆ ಟೆಕ್ನಾಲಜಿನ ಯೂಸ್ ಮಾಡ್ಕೋತಿದೆ ಅಂಡ್ ಡಿಜಿಟಲೈಸ್ ಕಡೆಗೆ ಕೂಡ ಗಮನನ ಕೊಟ್ಟಿದೆ. ಇದರಿಂದ ಕಸ್ಟಮರ್ಸ್ ಗಳಿಗೆ ಸುಲಭವಾಗಿ ತಮಗೆ ಬೇಕಾಗಿರುವಂತ ಪ್ರಾಡಕ್ಟ್ ಗಳನ್ನ ಆರ್ಡರ್ ಮಾಡಿ ತಗೋಬಹುದು. ಅಂಡ್ ಇವರ ಮುಖ್ಯವಾಗಿ ಸಕ್ಸಸ್ ಫ್ಯಾಕ್ಟರ್ ಏನು ಅಂದ್ರೆ ಅದೇ ಎನ್ವಿರಾನ್ಮೆಂಟಲ್ ಅಂಡ್ ಸಸ್ಟೈನಬಿಲಿಟಿ ಎಫರ್ಟ್ಸ್. KMF ಗೆ ಜನರ ನಂಬಿಕೆ, ಬೆಂಬಲ ಎರಡು ಕೂಡ ಸಿಕ್ಕಿದೆ. ನಂದಿನಿ ಪ್ರಾಡಕ್ಟ್ಸ್ ಗಳನ್ನ ಜನರು ಇಷ್ಟಪಟ್ಟು ತಗೋತಾ ಇದ್ದಾರೆ. ಅದೇ ರೀತಿ KMF ಗೆ ತನ್ನ ಪ್ರಾಡಕ್ಟ್ ಗಳಲ್ಲಿ ಪರಿಸರಕ್ಕೆ ಹಾನಿಯಾಗುವ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದೆ. ತಮ್ಮ ಪ್ರೊಸೆಸಿಂಗ್ ಯೂನಿಟ್ ಗಳಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಗಳನ್ನು ಇಂಪ್ಲಿಮೆಂಟ್ ಕೂಡ ಮಾಡಿದೆ. ಮತ್ತೆ ರೈತರಿಗೂ ಕೂಡ ಎಕೋ ಫ್ರೆಂಡ್ಲಿ ಕೃಷಿ ಮಾಡುವಂತೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಈಗ ಇದರ ಫೈನಲ್ ಪರ್ಫಾರ್ಮೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ವಿಷಯನ ಮಾತಾಡೋದಾದ್ರೆ KMF ತನ್ನ ಲಾಭವನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ. ತನ್ನ ಪ್ರೊಸೆಸಿಂಗ್ ಯೂನಿಟ್ ಮತ್ತೆ ಸ್ಟೋರಿಂಗ್ ಯೂನಿಟ್ ನ ಬಿಲ್ಡ್ ಮಾಡ್ಕೋತಾ ಇದೆ. ಇದರಿಂದ ಪ್ರೊಡಕ್ಷನ್ ಕೂಡ ಬೆಳೀತಾ ಇದೆ ಅಂಡ್ ಸಂಸ್ಥೆ ವ್ಯಾಲ್ಯೂ ಕೂಡ ಬಿಲ್ಡ್ ಆಗ್ತಾ ಇದೆ. ಮುಂದೆ ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಗೆ ತರೋಕೆ ಇದು ಸಹಾಯ ಕೂಡ ಮಾಡುತ್ತೆ. ಸೊ ಭಾರತದ 2ನೇ ಅತಿ ಹೆಚ್ಚು ಲಾಭದಾಯಕ ಮತ್ತೆ ಅತಿ ಹೆಚ್ಚು ನೆಟ್ವರ್ತ್ ಇರೋ ಸಂಸ್ಥೆ ನಮ್ಮ ಕರ್ನಾಟಕದ KMF. ನಮ್ಮ ರಾಜ್ಯ ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಹಾಲು ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಟೈಮ್ಗೆ ಸರಿಯಾಗಿ ಡೆಲಿವರ್ ಮಾಡ್ತಾ ಇದೆ. ಅಂಡ್ ಇದರಿಂದ ರಾಜ್ಯ ಸರ್ಕಾರಕ್ಕೆ ಕೂಡ ಲಾಭ ಬರ್ತಾ ಇದೆ. ಒಂದು ಬಿಸ್ನೆಸ್ ಅಲ್ಲಿ ಯಾವಾಗ್ಲೂ ಮುಖ್ಯ ಆಗೋದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂದ್ರೆ ಕೊಡೋ ಪ್ರಾಡಕ್ಟ್ ಚೆನ್ನಾಗಿರ್ಬೇಕು. ಕಸ್ಟಮರ್ ಗೆ ಏನ್ ಬೇಕು ಅಂತ ತಿಳ್ಕೊಂಡು ನಮ್ಮ ನಂದಿನಿ ಈಗ ಅದೇ ಕೆಲಸನ ಮಾಡ್ತಾ ಇದೆ. ಸೊ ಈಗ ಗೊತ್ತಾಯ್ತಲ್ಲ ನಮ್ಮೆಲ್ಲರ ಫೇವರೇಟ್ ಆಗಿರುವಂತ ನಂದಿನಿ ಪ್ರಾಡಕ್ಟ್ ನ ಸಕ್ಸಸ್ ಸ್ಟ್ರಾಟಜಿ ಏನು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡ್ಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಕೋರ್ಸ್ ಕೊಡ್ಬೇಕು ಅಂದ್ರೆ ನೀವು ಫಸ್ಟ್ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ಅವರೆಲ್ಲರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.